ಪ್ರಿಯವಾದವರೇ, ಶಾಂತಿದಾಯಕನಾದ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಯೋಬನು 19:19 ವಚನ. ನನ್ನ ಆಪ್ತ ಮಿತ್ರರೆಲ್ಲರೂ ನನ್ನನ್ನು ನೋಡಿ ಏಸಿಕೊಳ್ಳುತ್ತಾರೆ, ನನ್ನ ಪ್ರೀತಿ ಪಾತ್ರರು ಸಹ ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ಪ್ರಿಯರೇ, ಯೋಬನು ಒಬ್ಬ ನೀತಿವಂತ ಮತ್ತು ದೇವಭಕ್ತಿಯುಳ್ಳ ಮನುಷ್ಯನಾಗಿದ್ದನು. ಅವನು ಯಾವಾಗಲೂ ಕೆಟ್ಟತನದಿಂದ ದೂರವಿದ್ದು ದೇವರಿಗೆ ಭಯಪಟ್ಟು ನಡೆಯುತ್ತಿದ್ದನು. ಇಂತಹ ಯೋಬನನ್ನು ಪರೀಕ್ಷಿಸಲು ಸೈತಾನನು ದೇವರ ಬಳಿಯಿಂದ ಅನುಮತಿ ಅಥವಾ ಪರ್ಮಿಷನ್ ಪಡೆದನು. ಇದರ ಪರಿಣಾಮವಾಗಿ ಯೋಬನಿಗೆ ಸಾಲು ಸಾಲಾಗಿ ಸಂಕಷ್ಟಗಳು ಎದುರಾದವು. ಅವನು ತನ್ನ ಮಕ್ಕಳನ್ನು ಕಳೆದುಕೊಂಡನು. ಅವನ ಆಸ್ತಿ ಪಾಸ್ತಿ ಮತ್ತು ಪ್ರಾಣಿ ಪಶುಗಳೆಲ್ಲವೂ ನಾಶವಾದವು. ಕೊನೆಗೆ ತನ್ನ ದೇಹಕ್ಕೂ ಅತಿ ಭಯಂಕರವಾದ ವ್ಯಾಧಿ, ಕುಷ್ಠ ರೋಗದಂತಹ ಹುಣ್ಣುಗಳು ಅಂಟಿಕೊಂಡಿತ್ತು. ಅವನ ಅತಿಯಾದ ನೋವಿನಿಂದ ಬೂದಿಯ ಮೇಲೆ ಕುಳಿತು ಬೋಕಿಯ ಚೂರನ್ನು ತೆಗೆದುಕೊಂಡು ತನ್ನ ದೇಹವನ್ನು ಕೆರೆದುಕೊಳ್ಳುವಂತಹ ಭಯಂಕರ ಪರಿಸ್ಥಿತಿಗೆ ತಲುಪಿದನು. ಅವನ ಸ್ನೇಹಿತರು, ಕೆಲಸಗಾರರು ಮತ್ತು ಸ್ವಂತ ಕುಟುಂಬದವರು ಸಹ ಅವನನ್ನು ನಿಂದಿಸಿ ಅವಮಾನಪಡಿಸಿದರು. ಯೋಬನಿಗೆ ಸಾಂತ್ವನ ಹೇಳುವವರು ಒಬ್ಬರು ಕೂಡ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯೋಬನು ದೇವರನ್ನು ದೂಷಿಸಲಿಲ್ಲ. ಕಣ್ಣೀರು ಹಾಕುತ್ತಾ ದೇವರಿಗೆ ಮೊರೆ ಇಟ್ಟನು. ದೇವರು ಮೊರೆ ಹೋದವನು ತನ್ನ ಕಳೆದುಕೊಂಡ ಗೌರವ ಮತ್ತು ಸಂತೋಷವನ್ನು ಮರಳಿ ನೀಡುವಂತೆ ಅವನು ದೇವರಲ್ಲಿ ಪ್ರಾರ್ಥಿಸಿದನು. ಯೋಬನ ಸಹನೆ ಮತ್ತು ತಾಳ್ಮೆಯನ್ನು ಮೆಚ್ಚಿದ ದೇವರು ಅವನ ಸ್ಥಿತಿಯನ್ನು ಬದಲಾಯಿಸಿದರು. ಯೋಬನ ಮೊದಲು ಹೊಂದಿದ್ದಕ್ಕಿಂತ 2ರಷ್ಟು ಹೆಚ್ಚಿನ ಆಶೀರ್ವಾದಗಳನ್ನು ದೇವರು ಅವನಿಗೆ ನೀಡಿದನು. ಅವನ ಎಲ್ಲ ಕಷ್ಟಗಳು ಮತ್ತು ಅವಮಾನಗಳು ಮರೆಯಾದವು. ಅವನ ಅಂತ್ಯಕಾಲದ ಜೀವನವು ಆರಂಭದ ಜೀವನಕ್ಕಿಂತಲೂ ಹೆಚ್ಚು ವೈಭವವಾಗಿತ್ತು. ನಿಮ್ಮ ಜೀವನದಲ್ಲಿಯೂ ಇಂದು ಯೋಬನಂತೆ ಕಷ್ಟ, ಕಾಯಿಲೆ, ಅವಮಾನಗಳನ್ನು ನೀವು ಎದುರಿಸುತ್ತಿರಬಹುದು. ಎಲ್ಲರೂ ನಿಮ್ಮನ್ನು ಕೈಬಿಟ್ಟಿದ್ದಾರೆ ಎಂದು ಅನ್ನಿಸಿಕೊಂಡಿರಬಹುದು. ಆದರೆ ಧೈರ್ಯಗೆಡಬೇಡಿರಿ. ದೇವರು ನಿಮ್ಮ ಕಣ್ಣೀರನ್ನು ನೋಡಿದ್ದಾರೆ. ಯೋಬನಿಗೆ 2ರಷ್ಟು ಆಶೀರ್ವಾದಗಳನ್ನು ನೀಡಿದಂತೆ ನಿಮಗೂ ಸಂತೋಷ, ಸಮಾಧಾನಗಳನ್ನು ಆತನು ನೀಡುವವನಾಗಿದ್ದಾನೆ. ದೇವ ಭಕ್ತಿ ಮತ್ತು ಸಹನೆಯಿಂದ ಕಷ್ಟಗಳನ್ನು ಎದುರಿಸಿದರೆ ಖಂಡಿತವಾಗಲೂ ದೇವರು ಮೊದಲಿಗಿಂತ ಹೆಚ್ಚಿನ ಸುಖ ಸಂತೋಷಗಳನ್ನು ನಿಮಗೆ ನೀಡುವವರಾಗಿದ್ದಾರೆ. ಹಾಗಾಗಿ ದೇವ ಮಕ್ಕಳೇ, ಕಳೆಗುಂದಬೇಡಿರಿ, ಧೈರ್ಯವಾಗಿರಿ. ದೇವರು ತಾನೇ ನಿಮ್ಮೆಲ್ಲರನ್ನ ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.